ಪೇಷಂಟ್ಗೆ 38 ವರ್ಷ ESR ಬಂದು 140 ಇತ್ತು, ಇವಾಗ 38ಗೆ ಬಂದಿದೆ. ವಿತೌಟ್ ಪೇನ್ ಕಿಲ್ಲರ್ಸ್, ವಿತೌಟ್ ಸ್ಟಿರಾಯ್ಡ್, ವಿತೌಟ್ ಎನಿಥಿಂಗ್, ಜಸ್ಟ್ ವಿತ್ ಸಪ್ಲಿಮೆಂಟೇಷನ್ ಫಾರ್ ಇನ್ಫ್ಲಮೇಷನ್. ಅವ್ರಿಗೆ ಡಯಾಬಿಟಿಕ್ ಇದ್ದಾರೆ. ಡಯಾಬಿಟಿಕ್ ಇರುವಾಗಲೂ ಇನ್ಫ್ಲಮೇಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ, ಜೊತೆಗೆ ಇಲ್ಲಿಗೆ ಬಂದುವಾಗ ಇನ್ಫ್ಲಮೇಟರಿ ಫುಡ್ ಎಲ್ಲ ಅವಾಯ್ಡ್ ಮಾಡಿಸಿದ್ವಿ. ಇನ್ಫ್ಲಮೇಟರಿ ಫುಡ್ ಎಲ್ಲ ಅವಾಯ್ಡ್ ಮಾಡಿದ್ರಲ್ಲ? ಓಕೆ. ಸೊ ಇವಾಗ ನಿಮಗೆ ESR 140 ಇರೋದು 38ಗೆ ಬಂದಿದೆ. ಅದಿನ್ನು 20 ಒಳಗೆ ಬರಬೇಕು. ಇನ್ಫ್ಲಮೇಷನ್ ಕಮ್ಮಿ ಆಗಬೇಕು. ಫುಡ್ಡಲ್ಲಿ ಏನೇನೆಲ್ಲ ಕಂಟ್ರೋಲ್ ಮಾಡಿದ್ದೀರಾ ಅಂತ ಒಂದ್ಸರಿ ಹೇಳ್ತೀರಾ? ಏನೇ ಮುಖ್ಯವಾಗಿ ಸ್ನೇಹಿತರೆ, ಇಲ್ಲಿ ಇನ್ಫ್ಲಮೇಷನ್ನು ಡಯಾಬಿಟಿಕ್ ಪೇಷಂಟ್ ಅವ್ರು 8 ವರ್ಷದಿಂದ ಇನ್ಫ್ಲಮೇಷನ್ನು ಜಾಸ್ತಿ ಆಗೋದಕ್ಕೆ ಮೇಜರ್ ಪ್ರಾಬ್ಲಮ್ ಬಂದು ನಾವು ಯೂಸ್ ಮಾಡ್ತಕ್ಕಂಥ ಚಪಾತಿ. ಡಯಾಬಿಟಿಕ್ ಪೇಷಂಟ್ಸ್ಗೆ ಚಪಾತಿಯಿಂದ ಕಂಪೇರ್ ಟು ರೈಸು ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ಚಪಾತಿನೇ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಬಟ್ ಚಪಾತಿನಲ್ಲಿ ಇನ್ಫ್ಲಮೇಷನ್ ತುಂಬ ಜಾಸ್ತಿ ಆಗುತ್ತೆ ಚಪಾತಿನಲ್ಲಿ ಅಥವಾ ಉಪ್ಪಿಟ್ಟಲ್ಲಿ, ಮತ್ತು ಏನು ಮೆಕ್ಕೆಜೋಳದೆಲ್ಲ ತಿಂತೀವೋ ಅದ್ರದಿಂದ. ಯಾಕಂದರೆ ಅದು ಬೇಸಿಕ್ ಬಂದು ಅದು ಗ್ಲೂಟೆನ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ ಅದರಲ್ಲಿ.